ಕೇಸ್ ಬಂದವಪ್ಪ 24 ಕನ್ಫರ್ಮ್ ಕೇಸಸ್ 230 ಆ್ಯಕ್ಟಿವ್ ಯಾವಿಲ್ಲ ಎಲ್ಲ. ಈಗ ಡೆಂಗು ಸಂಬಂಧಪಟ್ಟಂತೆ 24 ಕೇಸು ಬಸವ ಕಲ್ಯಾಣ ತಾಲೂಕಲ್ಲಿ ಇಲ್ಲಿವರೆಗೂ ಪತ್ತೆಯಾಗಿತ್ತು. ಈಗ ಸದ್ಯಕ್ಕೆ ಯಾವುದು ಆ್ಯಕ್ಟಿವ್ ಕೇಸ್ ಇಲ್ಲ, ಯಾವುದು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಇಲ್ಲ. ನಾವು ಈಗ ಡೆಂಗು ಪ್ರಿವೆನ್ಷನ್ಗಾಗಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಎಲ್ಲ ಲಾರ್ವಾಲ್ ಸರ್ವೆ ಪ್ರತಿ ವಾರ 2 ಸಲ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಆಶಾ ವರ್ಕರ್ಸು, ಪಂಚಾಯತಿ ಸ್ಟಾಫು ಎಲ್ಲ ಮನೆ ಮನೆ ಹೋಗಿ ಎಲ್ಲೆಲ್ಲಿ ನೀರು ನಿಂತಿದೆ ಅದು ಎಲ್ಲ ಚೆಕ್ ಮಾಡಿ ಲಾರ್ವಾ ಅದರಲ್ಲಿ ಪತ್ತೆ ಆದರೆ ಅದು ನೀರೆಲ್ಲ ಚೇಂಜ್ ಮಾಡಿ ಈ ಥರ ಮನೆ ಮನೆ ವಿಸಿಟ್ ಮಾಡಿ ಲಾರ್ವಲ್ ಸರ್ವೆ ಕೂಡ ಮಾಡ್ತಾಯಿದ್ದಾರೆ. ಮತ್ತೆಲ್ಲ ಪಂಚಾಯತಿಯಲ್ಲಿ ಕ್ಲೀನಿಂಗು, ಎಲ್ಲೂ ಮಳೆ ನೀರು ನಿಂತ್ಕೋಬಾರ್ದು, ಬೇರೆ ನೀರುಗಳು ನಿಂತ್ಕೋಬಾರ್ದು, ಹಾಗೂ ಫಾಗಿಂಗ್ ಈ ಎಲ್ಲ ಕ್ರಮಗಳನ್ನು ತಗೋತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಮಕ್ಕಳಿಗೆ ಓಡೋಮಾಸ್, ಇವು ಮಾಸ್ಕಿಟೋ ಕ್ರೀಮ್ ಏನು ಬರುತ್ತೆ ಅದನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಈ ಥರ ಹಲವಾರು ಕ್ರಮಗಳನ್ನು ನಾವು ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ತಗೋತಾ ಇದ್ದೀವಿ. ಜೊತೆಗೆ ನಗರ ಪ್ರದೇಶದಲ್ಲೂ ಕೂಡ ನಮ್ಮೆಲ್ಲ ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸು, ನಗರ ಮುನ್ಸಿಪಾಲ್ಟಿ ಸ್ಟಾಫು ಎಲ್ಲ ಮನೆ ಮನೆ ಹೋಗಿ ಈ ಥರ ಕ್ಲೀನಿಂಗು, ಫಾಗಿಂಗು ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಸ್ವಚ್ಛತೆ ಕಾಪಾಡ್ತಾರೆ ಕೆಲವೊಂದು ಗ್ರಾಮಗಳಲ್ಲಿ, ಅವೇನಾದ್ರೂ ದೂರ ಬಂದಿದೆಯಾ ತಪ್ಪು ಅಂತ? ಈ ಮಳೆ ಬರ್ತಾ ಇರೋದ್ರಿಂದ ಕೆಲವೊಂದು ಜಾಗದಲ್ಲಿ ಮಳೆ ನೀರು ನಿಂತ್ಕೋತಾ ಇದೆ ಅಂತ ಕಂಡು ಬರ್ತಾ ಇದೆ. ಸೊ ನಾವು ತಕ್ಷಣವೇ ಗ್ರಾಮ ಪಂಚಾಯತಿಯಿಂದ ಎಚ್ಚರಿಕೆ ವಹಿಸಿ ನೀರನ್ನು ನಿಂತ್ಕೋಬಾರ್ದು, ಆ ಥರ ಯಾವುದೇ ಸಂಗ್ರಹಣೆ ಆಗಬಾರ್ದಂತ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತಿಗಳು ಕೂಡ ಈ ಥರ ಇದರಲ್ಲಿ ನಿರ್ಲಕ್ಷ್ಯತೆ ತೋರಿಸಿದ್ರೆ ಕಠಿಣ ಕ್ರಮ ತಗೋತೀವಂತನೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.